ನಾನು ಯಾವಾಗಲೂ ಹೇಳ್ತೀನಿ, ದೇವ್ರ ಪೂಜೆ ಎಷ್ಟೊತ್ತು ಮಾಡಬೇಕು ಅಂದರೆ ಕೆಲವರು ಬೆಳಗ್ಗೆ 6ರಿಂದ 9 ತನಕ ಮಾತಾಡಿಸ್ಬೇಡಿ, ನಾನು ದೇವ್ರ ಮನೇಲಿ ಇರ್ತೀನಿ ಅಂತಾರೆ. ಅಷ್ಟೊತ್ತೆಲ್ಲ ದೇವ್ರ ಮನೇಲಿ ಇರಬಾರ್ದು. ಸಿಟ್ಟು ಬರೋದ್ರೊಳಗೆ ಎದ್ದು ಬಂದುಬಿಡಬೇಕು. ನಿಮಗೆ ಸಿಟ್ಟು ಬಾರದಿರುವ ಟೈಮ್ ಯಾವುದಿದೆ ನೋಡ್ಕೊಳ್ಳಿ. ಕೆಲವ್ರಿಗೆ ಸಿಟ್ಟೇ ಬರಲ್ಲ, ದೇವ್ರ ಪೂಜೆ ಮನೆಗೆ ಹೋದಾಗಲೇ ಬರೋದು. ಅಲ್ಲಿವರೆಗೂ ಸಿಟ್ಟಂದರೆ ಗೊತ್ತೇ ಇರಲ್ಲ ರೀ. ಸಿಟ್ಟು ಬರೋದ್ರೊಳಗೆ ಎದ್ದು ಬಿಡಬೇಕಂತ. ನಿಮಗೆ ಬಾಡಿ ಪೇಯ್ನ್ ಬರೋಕ್ಕೆ ಮುಂಚೆ ಎದ್ದು ಬಿಡ್ಬೇಕು. ನಿಮ್ಮ ಬಾಡಿ ಎಷ್ಟೊತ್ತು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗೆ ಅಷ್ಟೇ. ಮನಸ್ಸು ಮೈಲಿಗೆ ಆದರೆ ಮತ್ತೆ ಪವಿತ್ರ ಮಾಡ್ಕೊಳ್ಳಿಕ್ಕೆ ಯಾವುದೂ ವಸ್ತು ಇಲ್ಲ. ಅದರಿಂದ ಮನಸ್ಸು ಮೈಲಿಗೆ ಆಗಬಾರ್ದು ಅಂದರೆ ಸಿಟ್ಟು ಬರಬಾರ್ದು. ಸಮಾಧಾನದಿಂದ ಮಾಡಬೇಕು. ಆಮೇಲೆ ಸಮಾದಾಯ ನಿರ್ಣಯ ಮಾಡ್ಕೊಂಡು ಮಾಡಬೇಕಂತ. ಏನು ಇದು ಇವತ್ತು ನನ್ನ ಕರ್ತವ್ಯ, ಇದನ್ನು ಮಾಡಬೇಕು. ಇದನ್ನು ಬಿಟ್ಟು 100 ಪ್ರೋಗ್ರಾಮ್ ಇದ್ದರೂ ಅದು ಯಾವುದೂ ಮುಖ್ಯ ಅಲ್ಲ, ಇದೇ ಮುಖ್ಯ. ನಾವು ಗಾಯತ್ರಿ ಕೂತಾಗ ಒಂದು ಫೋನ್ ಬಂದರೆ ಸಾಕು, ಗಾಯತ್ರಿ ಅಲ್ಲೇ ಬಿಟ್ಟು ಫೋನ್ ತಗೊಳ್ತೀವಿ. ನಮಗೆ ಗಾಯತ್ರಿ ಮುಖ್ಯ ಅಲ್ಲ, ಫೋನ್ ಮುಖ್ಯ. ನಮಗೇನು PM ಮಾಡಲ್ಲ, CM ಮಾಡಲ್ಲ, ಆದರೂ ಫೋನ್ ನಾವು ಬಿಡಲ್ಲ. ಎಂಥ ದಟ್ಟ ದರಿದ್ರ ರೀ. ಮಾಡೋದೇ 10 ಗಾಯತ್ರಿ. 10 ಗಾಯತ್ರಿ ಅನ್ಕೋಬೇಕು, ನಿರ್ಣಯ ಮಾಡ್ಕೊಂಬಿಡ್ಬೇಕು. 10 ಗಾಯತ್ರಿ ಮುಗಿಯೋವರೆಗೂ ಸ್ವಯಂ PM ಬಂದರೂ ನಾನು ಬರಲ್ಲ. ನಮ್ಮನ್ನೆಲ್ಲ ಮಾತಾಡ್ಸೋಕ್ಕೇನು ಬರೋಲ್ಲ. ಯಾರು ಬಂದರೂ ನಾನು ಕಣ್ಣು ಬಿಡೋಲ್ಲ, ನಾನು ಧ್ಯಾನ. ಇದು ನಿರ್ಣಯ. ಮನಸ್ಸಿನಲ್ಲಿ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಯಾವುದೇ ಕರ್ಮ ಮಾಡಬೇಕಾದ್ರೆ ನೀವು ಮೆಂಟಲಿ ಪ್ರಿಪೇರ್ ಆಗಲಿಲ್ಲ ಅಂತಾದರೆ, ಮಾನಸಿಕವಾದ ನಿರ್ಣಯ ಇಲ್ಲ ಅಂತಾದರೆ ನಿಮ್ಮ ಕಡೆಯಿಂದ ಆಗುವ ಕರ್ಮ ಸಾತ್ವಿಕ ಕರ್ಮ ಆಗೋಲ್ಲ. ಅದರಲ್ಲಿ ರಾಜಸ ತಾಮಸ ಸ್ವಭಾವಗಳು ಇಣುಕಿ ಆ ಕರ್ಮವನ್ನು ಹಾಳು ಮಾಡುತ್ತೆ. ಹಾಗಾದರೆ ಸಾತ್ವಿಕರಾದವರು ಈ ರೀತಿ ಯಜ್ಞವನ್ನು ಮಾಡ್ತಾರೆ. ಯಜ್ಞ ಅಂದರೆ ಹೋಮ ಅಲ್ಲ, ಯಜ್ಞ ಅಂದರೆ ಪೂಜಾ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡುವ ಪರಿ ಕೆಲಸವು ವರ್ಕ್ ಈಸ್ ವರ್ಷಿಪ್ ಅವರಿಗೆ.